ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಕೇಸ್ ಮಹಜರಿಗೂ ಮುನ್ನ ಸ್ವಾಮಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇರುವಂತದ್ರ ಬಗ್ಗೆ ಈಗಷ್ಟೇ ತೋರಿಸ್ತಾ ಇದ್ವಿ ನಿಮಗೆ ದೃಶ್ಯಾವಳಿಯನ್ನ. ಈಗ ಆಲ್ರೆಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ. ಸ್ವಾಮಿಯನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಪೊಲೀಸರು. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಪುರುಷತ್ವ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಆಸ್ಪತ್ರೆಗೆ ಸ್ವಾಮೀಜಿಯನ್ನ ಕರ್ಕೊಂಡು ಬರಲಾಗಿದೆ. ವೈದ್ಯಕೀಯ ಟೆಸ್ಟ್ ಬಳಿಕ ಮಠಕ್ಕೆ ಕರೆತಂದು ಮಹಜರನ್ನ ಮಾಡಲಾಗುತ್ತೆ. ಸ್ವಾಮಿಯ ಕೊಠಡಿ ಬೆಡ್ರೂಮ್ ನಲ್ಲಿ ಮಹಜರಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ಸ್ವಾಮೀಜಿ ತಂಗ್ತಾ ಇದ್ದಂತ ಒಂದು ಕೊಠಡಿ ಆಗಿರ್ಬೋದು, ಹಾಗೆ ಈ ಲೈಂಗಿಕ ದೌರ್ಜನ್ಯ ಎಲ್ಲಾಗಿದೆ ಅನ್ನುವಂಥ ಆರೋಪ ಇದೆಯಲ್ಲ ಆ ಕೊಠಡಿ ಆಗಿರ್ಬೋದು, ಅಲ್ಲಿ ಮಹಜರನ್ನ ಮಾಡಲಾಗುತ್ತೆ. ಆ ಹುಡುಗಿಯರು ಈಗ ಆಲ್ರೆಡಿ ಅದ್ರ ಬಗ್ಗೆ ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂಥದ್ದು. ಅವರನ್ನು ಕೂಡ ಮೊನ್ನೆ ಮಹಜರು ಮಾಡಲಾಗಿತ್ತಲ್ಲ, ಸೊ ಹೀಗಾಗಿ ಸ್ವಾಮೀಜಿಯನ್ನು ಕೂಡ ಮಹಜರು ಮಾಡಲಾಗುತ್ತೆ. ಇವಾಗ ವೈದ್ಯಕೀಯ ಟೆಸ್ಟ್ಗೆ ಕರ್ಕೊಂಡು ಹೋಗಲಾಗಿರುವಂಥದ್ದು. ಇದಾದ ಬಳಿಕ ಮಠಕ್ಕೆ ಕರ್ಕೊಂಡೋಗಿ ಅಲ್ಲಿ ಮಹಜರು ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ. ವೈದ್ಯಕೀಯ ಟೆಸ್ಟ್ ಆದ ಬಳಿಕ ಅಲ್ಲಿರುವಂತ ಚಿತ್ರದುರ್ಗದಲ್ಲಿರುವಂತ ಆಸ್ಪತ್ರೆಯಲ್ಲಿ ಈಗ ಆಲ್ರೆಡಿ ಪೊಲೀಸರು ಸ್ವಾಮೀಜಿಯನ್ನ ಕರ್ಕೊಂಡ್ಬಂದಿದ್ದಾರೆ. ಮುರುಘಾ ಸ್ವಾಮಿಯನ್ನ ಕರ್ಕೊಂಡ್ಬಂದು ಅಲ್ಲಿ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ, ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನಾಯಕ್, ಮುರುಘಾ ಸ್ವಾಮಿಯನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವೈದ್ಯಕೀಯ ಟೆಸ್ಟ್ ಬಳಿಕ ಮಠಕ್ಕೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ? ಪೃಥ್ವಿರಾಜ್, ಪೋಕ್ಸೋ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರ ಕಸ್ಟಡಿಯಲ್ಲಿರುವಂತಹ ಮುರುಘಾ ಸ್ವಾಮಿಯನ್ನ ಈಗಾಗಲೇ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿರುವಂತದ್ದು. ಅಲ್ಲಿಂದ ನೇರವಾಗಿ ಚಿತ್ರದುರ್ಗದ ಮುರುಘಾ ಮಠ ಏನಿದೆ ಅಲ್ಲಿ ಅವ್ರ ಕೊಠಡಿ ಏನಿತ್ತು ಅಲ್ಲಿಗೆ ಕರೆದುಕೊಂಡು ಬಂದು ಸ್ಪಾಟ್ ಮಾಜರನ್ನ ಮಾಡುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಠದ ಆವರಣದಲ್ಲಿ ಪೊಲೀಸರು ಬಂದು ಹಾಜರಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಳಗಡೆ ಇಬ್ಬರು ಏನು ತನಿಖಾ ತಂಡದಲ್ಲಿರುವಂತಹ ಇಬ್ಬರು ಇನ್ಸ್ಪೆಕ್ಟರ್ಗಳು ಕೂಡ ಒಳಗೆ ತೆರಳಿ ಏನು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಲ್ಲಿಂದ ಆಸ್ಪತ್ರೆಯಿಂದ ನೇರವಾಗಿ ಮಠಕ್ಕೆ ಬಂದು ಆ ಮುರುಘಾ ಶರಣರು ಏನು ಮಲಗುವ ಕೋಣೆ ಇತ್ತು, ಅವರ ಆಫೀಸ್ ಏನಿತ್ತು, ಆ ಎಲ್ಲಾ ಜಾಗದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನ ಕಲೆ ಹಾಕುವಂತಹದ್ದು ಕೂಡ ಈ ಸಂದರ್ಭದಲ್ಲಿ ಮಾಡುವಂತದ್ದು. ಪೃಥ್ವಿರಾಜ್, ಸಾಕ್ಷಿ ಅಂದ್ರೆ ಏನು ಉಳಿದಿರ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಇಷ್ಟು ದಿನ ಟೈಮ್ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಕೆಲವರು ಮಾತನಾಡ್ತಾ ಇದ್ರು, ಈಗ ಆಲ್ರೆಡಿ ಸಾಕಷ್ಟು ಸಾಕ್ಷಿ ನಾಶ ಆಗಿರುವಂತ ಸಾಧ್ಯತೆ ಇದೆ ಅಂತ. ಏನು ಈ ಪ್ರಕರಣ ನಡೆದು ತುಂಬಾ ಸಮಯಗಳಾಗಿದೆ. ಅಷ್ಟೇ ಅಲ್ಲದೆ ಈ ಪ್ರಕರಣ ದಾಖಲಾಗಿ ಕೂಡ 7 ದಿನಗಳ ಕಾಲ ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೇನು ಕಾಲಾವಕಾಶವನ್ನು ಕೊಟ್ಟಿದ್ರು, ಅರೆಸ್ಟ್ ಮಾಡದಲ್ಲೇ ಅವರನ್ನ ಮಠದಲ್ಲೇ ಇರಲಿಕ್ಕೆ ಬಿಟ್ಟಿದ್ರು. ಈ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಈ ಕೃತ್ಯಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನ ನಾಶ ಮಾಡಿರುವಂತಹ ಎಲ್ಲಾ ಸಾಧ್ಯತೆಗಳು ಇವೆ. ಒಂದು ವೇಳೆ ಅವರು ಏನಾದ್ರೂ ಬೇರೆ ಸಂದರ್ಭದಲ್ಲಿ ಎಲ್ಲಾದ್ರೂ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನ ಮರೆತಿದ್ದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸರಿಗೆ ತಗಲಾಕೊಳ್ಳುವಂತಹ ಸಾಧ್ಯತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಿತ್ರದುರ್ಗದ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಮೊಳಕಾಲ್ಮೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸತೀಶ್ ಮತ್ತು ಬಾಲಚಂದ್ರ ನಾಯಕ್ ಈಗಾಗಲೇ ಮಠಕ್ಕೆ ಭೇಟಿ ನೀಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ತಯಾರಿ ಕೂಡ ಮಾಡ್ಕೊಂತಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಮಠಕ್ಕೆ ಬರ್ತಾರೆ. ಮಠಕ್ಕೆ ಬಂದ ತಕ್ಷಣ ಈ ಪ್ರಕರಣ ಏನು ಕೃತ್ಯ ನಡೆದಿತ್ತು, ಕೃತ್ಯಕ್ಕೆ ಸಂಬಂಧಪಟ್ಟಂತ ಇಂಚಿಂಚು ಮಾಹಿತಿ ಕೂಡ ಅವರಿಂದ ಕಲೆ ಹಾಕ್ತಾರೆ. ಕಲೆ ಹಾಕಿದ ನಂತರ ಅದಕ್ಕೆ ಸಾಕ್ಷಿಯಾಗಿ ಪರಿಗಣಿಸ್ತಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ವಿನಾಯಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.